Unitary forms of government, unitary form of government. The unitary ಫಾರ್ಮ್ ಆಫ್ ಗೌರ್ಮೆಂಟ್ ಅಂದರೆ ಅದರಲ್ಲಿ 2 ಸಿಲಬಲ್ಸ್ ಇರುತ್ತೆ. ಒಂದು ಯೂನಿ ಅಂದರೆ ಒಂದು, ಟರಿ ಮೀನ್ಸ್ ಪವರ್ ಅಂತ. ಸೊ ಯೂನಿಟರಿಗೆ ಒಂದು ಸಿಂಗಲ್ ಗೌರ್ಮೆಂಟ್ ಅಂತ. ಬೆಸ್ಟ್ ಎಕ್ಸಾಂಪಲ್ ಬ್ರಿಟನ್, ಫ್ರಾನ್ಸ್ ಆಗಿರುತ್ತೆ ಇದ್ರದ್ದು ಎಕ್ಸಾಂಪಲ್ಸು. ಆಮೇಲೆ ದೇರ್ ಇಸ್ ಓನ್ಲಿ ಒನ್ ಇಂಟಿಗ್ರೇಟೆಡ್ ಸಿಸ್ಟಮ್ ಆಫ್ ಗೌರ್ಮೆಂಟ್ ಆ್ಯಂಡ್ ಸುಪ್ರೀಂ ಪವರ್ ದಟ್ ಬಿಲಾಂಗ್ಸ್ ಟು ದ ಸೆಂಟ್ರಲ್ ಗೌರ್ಮೆಂಟ್. ಅಂದರೆ ಇದರಲ್ಲಿ ಯಾವ ಥರ ಇರುತ್ತೆ ಅಂದರೆ ಒಂದೇ ಒಂದು ಗೌರ್ಮೆಂಟ್ ಇರುತ್ತೆ, ಅದು ಸೆಂಟ್ರಲ್ ಗೌರ್ಮೆಂಟ್ ಆಗಿರುತ್ತೆ. ಮತ್ತು ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್ಗೋಸ್ಕರ ಏನು ಮಾಡಿರ್ತಾರೆ, ಅದು ಕಂಟ್ರಿನ ಡಿವೈಡ್ ಮಾಡಿರ್ತಾರೆ, ಪೊಲಿಟಿಕಲ್ ಡಿವಿಷನ್ಸ್ ಆಗಿ ಡಿವೈಡ್ ಮಾಡಿರ್ತಾರೆ. ಮತ್ತು ಆಲ್ ದ ಅಥಾರಿಟಿ ಫ್ಲೋಸ್ ಫ್ರಮ್ ದ ಸೆಂಟ್ರಲ್ ಗೌರ್ಮೆಂಟ್. ಅಥಾರಿಟಿ ಕಂಪ್ಲೀಟ್ಲಿ ಏನಿದೆ ಸೆಂಟ್ರಲ್ ಗೌರ್ಮೆಂಟಿಂದ ಫ್ಲೋ ಆಗುತ್ತೆ. ದೀಸ್ ಸಬ್ ಡಿವಿಷನ್ಸ್ ಹ್ಯಾವ್ ನೋ ಒರಿಜಿನಲ್ ಎಕ್ಸಿಸ್ಟೆನ್ಸ್ ಆಫ್ ದಿಸ್ ಓನ್. ಈ ಸಬ್ ಡಿವಿಷನ್ಸ್ಗೆ ಯಾವುದೇ ಒರಿಜಿನಲ್ ಎಕ್ಸಿಸ್ಟೆನ್ಸ್ ಇರಲ್ಲ. ದೇ ಆರ್ ದ ರೀಕ್ರಿಯೇಷನ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಬಿ ಆಲ್ಟರ್ಡ್ ಅಟ್. ಇದು ಸೆಂಟ್ರಲ್ ಗೌರ್ಮೆಂಟ್ ರೀಕ್ರಿಯೇಷನ್ ಆಗಿರುತ್ತೆ, ಮತ್ತು ಅದು ಹೇಗೆ ಬೇಕಾದ್ರೂ ಅವರು ಆಲ್ಟರ್ ಮಾಡೋ ಪವರ್ಸ್ ಅವ್ರಿಗಿರುತ್ತೆ. ದ ಪವರ್ ಎಕ್ಸೈಸ್ ಬೈ ದೆಮ್ ಇಸ್ ಓನ್ಲಿ ಡೆಲಿಗೇಟೆಡ್ ಆ್ಯಂಡ್ ಸಬಾರ್ಡಿನೇಟೆಡ್ ಅಥಾರಿಟಿ. ಪವರ್ ಎಕ್ಸೈಸ್ ಅವರಿಂದ ಪವರ್ ಎಕ್ಸೈಸ್ ಆಗಿರೋದು ಇದು ಡೆಲಿಗೇಟೆಡ್ ಆಗಿರುತ್ತೆ, ಸಬ್ ಅಥಾರಿಟಿ. ಆ್ಯಂಡ್ ಇದನ್ನು ಇಂಕ್ರೀಸ್ ಮತ್ತು ಡೆಮಿನಿಷ್ ಆರ್ ವಿಡ್ರಾನ್ ವಿತ್ ದ ಡಿಸ್ಕ್ರಿಷನ್ ಆಫ್ ಸೆಂಟ್ರಲ್ ಗೌರ್ಮೆಂಟ್. ಇದನ್ನು ಇಂಕ್ರೀಸು, ಡೆಮಿನಿಷ್ ಅಥವಾ ವಿಡ್ರಾ ಮಾಡ್ಬೋದು ಈ ಪವರ್ನ. ಓಕೆ, ಯಾರ ಕಡೆಯಿಂದ? ಸೆಂಟ್ರಲ್ ಗೌರ್ಮೆಂಟಿಂದ. ಸೊ ಸಬ್ ಡಿವಿಷನ್ಸ್ ಏನೇ ಆದ್ರೂ ಅದು ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸ್ ಆಗುತ್ತೆ. ಬ್ರಿಟನ್ ಅಲೌಸ್ ಮ್ಯಾಕ್ಸಿಮಮ್ ಆಟೋನಮಿ ಆಫ್ ಹರ್ ಲೋಕಲ್ ಗೌರ್ಮೆಂಟ್ಸ್, ಆ್ಯಂಡ್ ಲೋಕಲ್ ಗೌರ್ಮೆಂಟ್ಸ್ ಆರ್ ದ ಕ್ರೀಚರ್ಸ್ ಆಫ್ ದ ಪಾರ್ಲಿಮೆಂಟ್ ಆ್ಯಂಡ್ ದ ಪವರ್ಸ್ ಆರ್ ಡಿಟರ್ಮೈನ್ಡ್ ಆ್ಯಂಡ್ ಡಿರೈವ್ಡ್ ಫ್ರಮ್ ದ ಆ್ಯಕ್ಟ್ಸ್ ಆಫ್ ದ ಪಾರ್ಲಿಮೆಂಟ್ ಆ್ಯಂಡ್ ದಿ ಕ್ಯಾನ್ ಬಿ ಎನ್ಲಾರ್ಜ್ ಆ್ಯಂಡ್ ರೆಸ್ಟ್ರಿಕ್ಟೆಡ್ ಅಟ್ ದ ವಿಲ್ ಆಫ್ ದ ಗೌರ್ಮೆಂಟ್ ಅಟ್ ಲಂಡನ್. ಸೊ ಬ್ರಿಟನ್ ಏನು ಮಾಡುತ್ತೆ, ಮ್ಯಾಕ್ಸಿಮಮ್ ಆಟೋನಮಿ ಅಲೋ ಮಾಡುತ್ತೆ. ಯಾವುದಕ್ಕೆ? ಲೋಕಲ್ ಗೌರ್ಮೆಂಟ್ಗೆ. ಸೊ ಲೋಕಲ್ ಗೌರ್ಮೆಂಟ್ ಏನಿದೆ ಅದು ಪಾರ್ಲಿಮೆಂಟ್ದು ಕ್ರೀಚರ್ಸ್ ಆಗಿರುತ್ತೆ. ಮತ್ತು ಅದ್ರ ಪವರ್ ಏನಿದೆ ಅದು ಪಾರ್ಲಿಮೆಂಟ್ ಆ್ಯಕ್ಟಿಂದ ಡಿಸೈಡ್ ಆಗುತ್ತೆ. ಫ್ರಾನ್ಸ್ ಏನಾಗುತ್ತೆ, ಫ್ರಾನ್ಸ್ ಈಸ್ ಡಿವೈಡೆಡ್ ಇಂಟು ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ಸ್. ಫ್ರಾನ್ಸಲ್ಲಿ ಡಿವೈಡ್ ಆಗಿದೆ. ಡಿವೈಡ್ ಆಗಿದೆ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ಸ್ ಡಿವೈಡ್ ಆಗಿದೆ. ಇದನ್ನು ಕಂಟೋನ್ಮೆಂಟ್ಸು, ಅರೌಂಡಿಸ್ಮೆಂಟ್ಸ್ ಆ್ಯಂಡ್ ಕಮ್ಯೂನ್ಸ್ ಇದಕ್ಕೆ ಡಿವೈಡ್ ಆಗಿರುತ್ತೆ. ಓಕೆ, ಆಮೇಲೆ ದೇ ಆರ್ ಹ್ಯಾವಿಂಗ್ ಇಟ್ಸ್ ಆರ್ಗನ್ ಫಾರ್ ಲೋಕಲ್ ಅಡ್ಮಿನಿಸ್ಟ್ರೇಷನ್. ಈ ಆರ್ಗನ್ಸ್ ಲೋಕಲ್ ಅಡ್ಮಿನಿಸ್ಟ್ರೇಷನ್ಸ್ಗಿರುತ್ತೆ. ಮತ್ತು ಸೆಂಟ್ರಲೈಸೇಷನ್ ಏನಿದೆ ಇದು ಎಸೆನ್ಸ್ ಆಗಿರುತ್ತೆ ಯಾವುದದ್ದು, ಫ್ರೆಂಚ್ ಲೋಕಲ್ ಗೌರ್ಮೆಂಟ್ದು. ಅಥಾರಿಟಿ ಏನಾಗುತ್ತೆ, ಇನ್ವರ್ಡ್ ಮತ್ತು ಅಪ್ವರ್ಡ್ ಫ್ಲೋ ಆಗುತ್ತೆ. ಮತ್ತು ಅದು ಲೋಕಲ್ ಗೌರ್ಮೆಂಟ್ ಏನಾಗುತ್ತೆ, ಅದು ಲೋಕಲ್ ಆರ್ಗನ್ಸ್ ಏನಿದೆ ಅದು ಸೆಂಟ್ರಲ್ ಗೌರ್ಮೆಂಟ್ ಏಜೆಂಟ್ಸ್ ಆಗಿರ್ತಾರೆ. ಫಾರ್ ದ ಕಮ್ಯೂನ್ಸ್ ಆಫ್ ದ ಮಿನಿಸ್ಟರ್ ಇಂಟೀರಿಯರ್ಸ್ ಅಡ್ಮಿನಿಸ್ಟ್ರೇಷನ್ಸ್ ಲಿಂಕ್ ಟು ಒನ್ ಚೈನ್. ಸೊ ಅಡ್ಮಿನಿಸ್ಟ್ರೇಷನು ಒಂದು ಚೈನಿಗಿರುತ್ತೆ. ಮತ್ತು ಆ ಮಿನಿಸ್ಟ್ರ್ ಆಫ್ ಇಂಟೀರಿಯರ್ ಒಂದು ಬಟನ್ ಪ್ರೆಸ್ ಮಾಡಿದ ತಕ್ಷಣ ದ ಪರ್ಫೆಕ್ಟ್, ಸಬ್ ಪರ್ಫೆಕ್ಟ್ಸ್ ಆ್ಯಂಡ್ ಮೇಯರ್ ಎಲ್ಲ ರೆಸ್ಟ್ ಮಾಡ್ತಾರೆ. ಎಲ್ಲ ವಯಸ್ದ ಎಲ್ಲ ಅಡ್ಮಿನಿಸ್ಟ್ರೇಷನ್ ಇದು ಪ್ಯಾರಿಸ್ಗೆ ರೀಚ್ ಆಗುತ್ತೆ. ಅಂದರೆ ಈ ಪ್ಯಾರಿಸ್ಗೆ ಕನೆಕ್ಟ್ ಆಗಿರುತ್ತೆ. ಲೋಕಲ್ ಏರಿಯಾಸ್ ಏನಿದೆ ಅವ್ರಿಗೆ ಬರೀ ಗವರ್ನಿಂಗ್ ಆರ್ಗನ್ಸ್ ಆಗಿರುತ್ತೆ. ಆ್ಯಂಡ್ ದ ಪವರ್ಸ್ ಆರ್ ಗಿವನ್ ಟು ಲೋಕಲ್ ಬಾಡೀಸ್. ಸೊ ಎಲ್ಲ ಥ್ರೆಡ್ಸ್ ಆರ್ ಗ್ಯಾದರ್ಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಇನ್ ಪ್ಯಾರಿಸ್. ಓಕೆ, ಇದನ್ನು 2 ಡೆಫಿನೇಷನ್ಸ್ ಕೊಡ್ಬೋದು. ಒಂದು ಡೈಸಿದು, ಒಂದು ಗಾರ್ನರ್ದು, ಮತ್ತು ಇನ್ನೊಂದು ಫಿನ್ನರ್ದು. ಡೈಸಿ ಏನು ಹೇಳ್ತಾರೆ ಅಂದರೆ ಯೂನಿಟರಿ ಗೌರ್ಮೆಂಟ್ ಅನ್ನೋದು ಹ್ಯಾಬಿಚುವಲ್ ಎಕ್ಸಸೈಸ್ ಆರ್ ಸುಪ್ರೀಂ ಲೆಜಿಸ್ಲೇಟಿವ್ ಅಥಾರಿಟಿ ಬೈ ದ ಸೆಂಟ್ರಲ್ ಗೌರ್ಮೆಂಟ್. ಅಂದರೆ ಯೂನಿಟರಿ ಗೌರ್ಮೆಂಟ್ ಅನ್ನೋದು ಹ್ಯಾಬಿಚುವಲ್ ಎಕ್ಸೈಸ್ ಆಫ್ ಯೂನಿಟರಿ ಗೌರ್ಮೆಂಟ್ ಇಸ್ ಅ ಹ್ಯಾಬಿಚುವಲ್ ಎಕ್ಸೈಸ್ ಆಫ್ ಸುಪ್ರೀಂ ಲೆಜಿಸ್ಲೇಟಿವ್ ಅಥಾರಿಟಿ ಬೈ ಸೆಂಟ್ರಲ್ ಗೌರ್ಮೆಂಟ್. ಅಂದರೆ ಇದು ಹ್ಯಾಬಿಚುವಲ್ ಎಕ್ಸೈಸ್ ಆಗಿರುತ್ತೆ. ಯಾರ್ದು? ಸುಪ್ರೀಂ ಲೆಜಿಸ್ಲೇಟಿವ್ ಅಥಾರಿಟಿ ಆಫ್ ದ ಗೌರ್ಮೆಂಟ್ದು. ಗಾರ್ನರ್ ಏನು ಹೇಳ್ತಾರೆ, ದ ಯೂನಿಟಿ ಗೌರ್ಮೆಂಟ್ ಈಸ್ ದ ಒನ್ ವಿತ್ ಪವರ್ ಆಫ್ ಗೌರ್ಮೆಂಟ್ ವಿಚ್ ಕನ್ಫರ್ಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಅಪಾನ್ ಅ ಸಿಂಗಲ್ ಸೆಂಟ್ರಲ್ ಗೌರ್ಮೆಂಟ್. ಸೊ ಗಾರ್ನರ್ ಏನು ಹೇಳ್ತಾರೆ, ಡೈಸಿ ಟಾಕ್ಸ್ ಅಬೌಟ್ ಹ್ಯಾಬಿಚುವಲ್ ಎಕ್ಸೈಸ್. ಸೊ ಡೈಸ್ ಹ್ಯಾಬಿಚುವಲ್ ಎಕ್ಸೈಸ್. ಗಾರ್ನರ್ ಏನು ಹೇಳ್ತಾರೆ, ಪವರು ಇಟ್ ಇಸ್ ಕನ್ಫರ್ಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಅಪಾನ್ ಸಿಂಗಲ್ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳ್ತಾರೆ. ನೆಕ್ಸ್ಟು ಫೈನರ್. The unitary government is one in which all the authority and powers are lodged in a single sentence, whose will and agents are legally omnipotent over the whole area. So unitary government ಅನ್ನೋದು ಏನಂದರೆ ಅದರಲ್ಲಿ ಅಥಾರಿಟಿ ಆ್ಯಂಡ್ ಪವರ್ಸ್ ಲಾಡ್ಜ್ ಆಗಿರುತ್ತೆ. ಎಲ್ಲಿಗೆ ಅಂದರೆ ಇನ್ ದ ಸೆಂಟ್ರಲ್ ಏರಿಯಾ. ಅದರ ವಿಲ್ ಮತ್ತು ಏಜೆಂಟ್ಸ್ ಆರ್ ಲೀಗಲಿ ಆಮ್ನಿಪೊಟೆಂಟ್. ಫೀಚರ್ಸ್ ಆಫ್ ಯೂನಿಟರಿ ಗೌರ್ಮೆಂಟ್ ಫೀಚರ್ಸ್ ಏನು ಅಂತಂದರೆ, ಫಸ್ಟು ಸಿಂಗಲ್ ಗೌರ್ಮೆಂಟ್. ಸೊ ಇದನ್ನು ಸಿಂಗಲ್ ಗೌರ್ಮೆಂಟ್ ಇದನ್ನು ಯು ಕ್ಯಾನ್ ಮೇಕ್ ಇನ್ ಟು ದ ಕೋಡ್ ವರ್ಡ್ ಸ್ಯಾನ್ ಅಂತಂದ್ಬಿಟ್ಟು, ವಿಚ್ ಮೀನ್ಸ್ ಸಿಂಗಲ್ ಗೌರ್ಮೆಂಟ್ ಏನು ಅಂತಂದರೆ ಇದು ಸಿಂಗಲ್ ಗೌರ್ಮೆಂಟ್ ಆಗಿರುತ್ತೆ. ಮತ್ತು ಪವರ್ ಎಲ್ಲ ಏನಾಗಿರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಕಾನ್ಸಂಟ್ರೇಟ್ ಆಗಿರುತ್ತೆ. ಮತ್ತು ಇದರ ಅಡ್ಮಿನಿಸ್ಟ್ರೇಷನ್ ಅಫೇರ್ಸ್ ಆಫ್ ದ ಕಂಟ್ರಿ ಎಲ್ಲ ಏನಾಗಿರುತ್ತೆ ಕ್ಯಾಪಿಟಲ್ಗೆ ಅಸೋಸಿಯೇಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ UK ಏನಾಗಿರುತ್ತೆ, ಒಂದೇ ಒಂದು ಲೆಜಿಸ್ಲೇಚರ್ ಇರುತ್ತೆ, ಒಂದು ಎಕ್ಸಿಕ್ಯೂಟಿವ್ ಇರುತ್ತೆ, ಒಂದು ಜುಡಿಷಿಯರಿ ಇರುತ್ತೆ ಫಾರ್ ದ ಎಂಟೈರ್ ಸ್ಟೇಟು. ಸೊ ಎಲ್ಲ ಸಪ್ರೇಟ್ ಆಗಿರಲ್ಲ.
ಆಲ್ ದ ಪವರ್ಸ್ ಆರ್ located in the capital city of London, UK ಅಲ್ಲಿ. ಓಕೆ, ಸೊ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ ನೆಕ್ಸ್ಟ್ ಫೀಚರ್ ಏನಂದರೆ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ ಯೂನಿಟರಿ ಗೌರ್ಮೆಂಟ್. ದ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ ಕ್ರಿಯೇಟೆಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್. ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ನ ಕ್ರಿಯೇಟ್ ಮಾಡೋದು ಯಾರು ಅಂದರೆ ಸೆಂಟ್ರಲ್ ಗೌರ್ಮೆಂಟ್. ಈ ಸೆಂಟ್ರಲ್ ಗೌರ್ಮೆಂಟ್ ಏನಾಗುತ್ತೆ, ಯಾವ ಬೇಸಿಸ್ ಮೇಲೆ ಮಾಡುತ್ತೆ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್ ಹೆಂಗಿದೆಯೋ ಅದ್ರ ಪ್ರಕಾರ ಡಿಸೈಡ್ ಮಾಡುತ್ತೆ. ಈ ಯೂನಿಟ್ಸ್ ಏನಿದೆ ಅದಕ್ಕೆ ಸೆಪರೇಟೆಡ್ ಐಡೆಂಟಿಟಿ ಏನಿರಲ್ಲ, ಆ್ಯಂಡ್ ಎಕ್ಸಿಸ್ಟೆನ್ಸ್ ಕೂಡ ಇರಲ್ಲ ಅಪಾರ್ಟ್ ಫ್ರಮ್ ದ ಸೆಂಟ್ರಲ್ ಗೌರ್ಮೆಂಟ್. ಫಾರ್ ಎಕ್ಸಾಂಪಲ್ ಎಲ್ಲದರಲ್ಲೂ ಯು ಕೆ ಎಕ್ಸಾಂಪಲ್ ತೊಗೋಬೋದು ನೀವು. ಫಾರ್ ಎಕ್ಸಾಂಪಲ್ ಯು ಕೆಯಲ್ಲಿ ಏನಾಗುತ್ತೆ, ಲೋಕಲ್ ಗೌರ್ಮೆಂಟ್ನ ಕ್ರಿಯೇಟ್ ಮಾಡೋದು ಯಾರು, ಸೆಂಟ್ರಲ್ ಗೌರ್ಮೆಂಟ್. ಫ್ರಾನ್ಸಲ್ಲಿ ಲೋಕಲ್ ಯೂನಿಟ್ಸ್ ಏನಂತೆ ಡಿಪಾರ್ಟ್ಮೆಂಟ್ ಅರೋಡಿಸ್ಮೆಂಟ್ಸ್ ಆ್ಯಂಡ್ ಕಮ್ಯೂನ್ಸ್ ಇದೆಲ್ಲ ಕ್ರಿಯೇಟ್ ಮಾಡೋದು ಯಾರು ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್. ಸಬಾರ್ಡಿನೇಟ್ ಪೊಸಿಷನ್ ಆಫ್ ದ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್. ಓಕೆ, ದ ಯೂನಿಟರಿ ಗೌರ್ಮೆಂಟ್ ಏನಾಗುತ್ತೆ, ಈ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ ಅನ್ನೋದು ಸಬಾರ್ಡಿನೇಟ್ ಆಗಿರುತ್ತೆ. ಇದು ಒರಿಜಿನ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ಕಂಟಿನ್ಯೂಟಿ ಇರುತ್ತೆ ಸೆಂಟ್ರಿಗೆ. ಇದು ಫಾರ್ಮ್ಯುಲೇಟ್ ಮತ್ತು ಇಂಪ್ಲಿಮೆಂಟ್ ಮಾಡುತ್ತೆ ವೇರಿಯಸ್ ಪಾಲಿಸೀಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಇನ್ ಅಕಾರ್ಡೆನ್ಸ್ ಟು ದ ಡಿರೈವೇಟಿವ್ಸ್ ಆಫ್ ದ ಸೆಂಟರ್. ನೋ ಡಿವಿಷನ್ಸ್ ಆಫ್ ಪವರ್. ಇದರಲ್ಲಿ ಪವರ್ ಡಿವಿಷನ್ ಇರಲ್ಲ ಸೆಂಟ್ರಿಗೂ ಲೋಕಲ್ ಯೂನಿಟ್ಸ್ ಆಫ್ ದ ಸಿಸ್ಟಮ್ಗೂ. ದ ಸೆಂಟ್ರ್ ಎಂಜಾಯ್ ದ ಸುಪ್ರೀಂ ಪೊಲಿಟಿಕಲ್ ಅಥಾರಿಟಿ ಆ್ಯಂಡ್ ಇಟ್ಸ್ ಪವರ್ಸ್ ಆರ್ ಕ್ವೆಶ್ಚನಬಲ್. ಸೆಂಟ್ರ್ ಅನ್ನೋದು ಸುಪ್ರೀಂ ಪೊಲಿಟಿಕಲ್ ಅಥಾರಿಟಿ ಎಂಜಾಯ್ ಮಾಡುತ್ತೆ ಮತ್ತು ಪವರ್ಸ್ ಆರ್ ಅನ್ಕ್ವೆಶ್ನಬಲ್. ದ ಲೋಕಲ್ ಗೌರ್ಮೆಂಟ್ ಆ್ಯಕ್ಟ್ಸ್ ಏಜೆನ್ಸೀಸ್ ಆಫ್ ದ ಸೆಂಟರ್. ಲೋಕಲ್ ಗೌರ್ಮೆಂಟ್ ಏನಾಗುತ್ತೆ, ಸೆಂಟ್ರದ್ದು ಏಜೆನ್ಸಿಯಾಗಿ ಆ್ಯಕ್ಟ್ ಮಾಡುತ್ತೆ. ದ ಪವರ್ ಆರ್ ಡಿರೈವ್ಡ್ ಆ್ಯಂಡ್ ಡಿಸ್ಟ್ರಿಬ್ಯೂಟೆಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಬೈ ಕಾನ್ಸ್ಟಿಟ್ಯೂಷನ್. ಪವರ್ ಅನ್ನೋದೇನಾಗುತ್ತೆ, ಇದು ಸೆಂಟ್ರಲ್ ಗೌರ್ಮೆಂಟಿಂದ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನೆಕ್ಸ್ಟ್ ಸಿಂಗಲ್ ಸಿಟಿಸನ್ಶಿಪ್. ಯೂನಿಟರಿ ಸ್ಟೇಟಲ್ಲಿ ಎಲ್ಲರಿಗೂ ಒಂದೇ ಸಿಟಿಸನ್ಸ್ ಆಗಿರುತ್ತೆ. ಅಂದರೆ ಯಾವುದೇ ಕ್ಯಾಸ್ಟು, ಕ್ರೀಡು, ಸೆಕ್ಸು, ರಿಲಿಜನ್ ಇದಕ್ಕೆಲ್ಲ ಏನು ಡಿಫ್ರೆನ್ಸ್ ಇರಲ್ಲ. ಎಲ್ಲರಿಗೂ ಒಂದೇ ಸಿಟಿಸನ್ಶಿಪ್ ಇರುತ್ತೆ ಮತ್ತು ಅವರು ಒಂದೇ ಯೂನಿಟರಿ ಸ್ಟೇಟ್ನ ಸಿಟಿಸನ್ಸ್ ಆಗಿರುತ್ತೆ ಮತ್ತು ಅವರು ಸಿಂಗಲ್ ಸಿಟಿಸನ್ಸ್ ಪ್ರಿವಿಲೇಜ್ನ ಎಂಜಾಯ್ ಮಾಡ್ತಾರೆ. ಸೊ ಇದರಲ್ಲಿ ಮೆರಿಟ್ಸ್ ಇದೆ ಮತ್ತು ಡಿಮೆರಿಟ್ಸ್ ಇದೆ. ಮೆರಿಟ್ಸ್ ಏನು ಅಂತಂದರೆ ಅದು ಯೂನಿಫಾರ್ಮ್ ಆಗಿರುತ್ತೆ ಮತ್ತು ಪ್ರಾಂಪ್ಟ್ನೆಸ್ ಆಫ್ ಡಿಸಿಷನ್ ಇರುತ್ತೆ, ಎಫಿಷಿಯನ್ಸಿ ಇರುತ್ತೆ ಮತ್ತು ಪ್ರಮೋಟ್ಸ್ ನ್ಯಾಷನಲ್ ಇಂಟಿಗ್ರೇಷನ್ ಪ್ರಮೋಟ್ ಮಾಡುತ್ತೆ ಮತ್ತು ಲೆಸ್ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಮತ್ತು ಸಿಂಪಲ್ ಆಗಿರುತ್ತೆ. ಇದು ಮೆರಿಟ್ಸ್ ಆಗಿರುತ್ತೆ. ಸೊ ಯೂನಿಫಾರ್ಮಿಟಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ ಯೂನಿಫಾರ್ಮ್ ಆಗಿರುತ್ತೆ. ಲಾ ಎಲ್ಲ ಕಡೆ ಒಂದೇ ಥರ ಇರುತ್ತೆ, ಕಾನ್ಫ್ಲಿಕ್ಟ್ ಇರಲ್ಲ ಮತ್ತು ಯಾವುದೇ ಕನ್ಫ್ಯೂಷನ್ ಇರಲ್ಲ ಅಂತ ಹೇಳ್ಬೋದು. ಡಿಸಿಷನ್ ಪ್ರಾಂಪ್ಟ್ನೆಸ್ ಹೇಳಬೇಕು ಅಂತಂದರೆ ಫರ್ಮ್ನೆಸ್ ಆಫ್ ಆ್ಯಕ್ಷನ್ ಅಂತ ಹೇಳ್ಬೋದು ಇನ್ ವೇರಿಯಸ್ ಆ್ಯಂಡ್ ನ್ಯಾಷನಲ್ ಇಂಟಿಗ್ರೇಷನ್. ಆಮೇಲೆ ಎಫಿಷಿಯನ್ಸಿ ಅಂತಂದರೆ ಇದ್ರ ಎಫಿಷಿಯನ್ಸಿಯಿಂದ ಏನಾಗುತ್ತೆ, ದ ಪರ್ಸ್ನಲ್ ವರ್ಕಿಂಗ್ ಇನ್ ದ ಸೆಂಟರ್ ಸೂಪರ್ವೈಸಸ್ ದ ಅಡ್ಮಿನಿಸ್ಟ್ರೇಷನ್ ಇನ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ವಿತ್ ಎಫಿಷಿಯನ್ಸಿ. ಸೊ ಇದರಲ್ಲಿ ಏನಾಗುತ್ತೆ, ಯಾರು ವರ್ಕ್ ಮಾಡ್ತಾರೆ ಅವರು ಎಫಿಷಿಯೆಂಟಾಗಿ ಇದನ್ನು ಪ್ರಮೋಟ್ ಮಾಡ್ತಾರೆ. ಮತ್ತು ಪ್ರಮೋಟ್ಸ್ ನ್ಯಾಷನಲ್ ಇಂಟಿಗ್ರೇಷನ್. ನೆಕ್ಸ್ಟು ಇದರಿಂದ ಏನಾಗುತ್ತೆ, ಸಿಂಗಲ್ ನೇಷನ್ ಅನ್ನೋ ಫೀಲಿಂಗ್ ಬರುತ್ತೆ, ಎಲ್ಲರಿಗೂ ಒಂದೇ ಕಡೆ ಸಿಟಿಸನ್ಸ್ ಅನ್ನೋ ಫೀಲಿಂಗ್ ಬರುತ್ತೆ ಮತ್ತು ಪೇಟ್ರಿಯಾಟಿಸಮ್ ಅದೆಲ್ಲ ಬರಿಬೋದು. ಮತ್ತು ಲೆಸ್ ಎಕ್ಸ್ಪೆನ್ಸಿವ್. ದ ಎಕ್ಸ್ಪೆಂಡಿಚರ್ occurred for maintaining the unitary government is very less. ಸೊ ಅದಕ್ಕಾಗಿ ಎಕ್ಸ್ಪೆನ್ಸಿವ್ ಏನಿರುತ್ತೆ ಅದು ಏನೇನು ಎಕ್ಸ್ಪೆನ್ಸಿವ್ ಇದೆ ಅದು ತುಂಬ ಕಮ್ಮಿ ಆಗಿರುತ್ತೆ. ಡ್ಯೂಪ್ಲಿಕೇಶನ್ ಏನಿರಲ್ಲ. ಆಮೇಲೆ ಫೈನಾನ್ಷಿಯಲ್ ರಿಸೋರ್ಸಸ್ ಏನಿರುತ್ತೆ ಅದೆಲ್ಲ ಎಫಿಷಿಯೆಂಟಾಗಿ ಯುಟಿಲೈಸ್ ಆಗುತ್ತೆ. ಸೊ ಅಡಿಷನ್ ಬರ್ಡನ್ ಏನಿರಲ್ಲ. ನೆಕ್ಸ್ಟು ಸಿಂಪ್ಲಿಸಿಟಿ. ಯೂನಿಟರಿ ಗೌರ್ಮೆಂಟ್ ಏನಿದೆ ಸಿಂಪಲ್ ಅಡ್ಮಿನಿಸ್ಟ್ರೇಷನ್ ಫಾಲೋ ಮಾಡುತ್ತೆ. ಅದು ಬೇಸಿಕ್ ಪ್ರಿನ್ಸಿಪಲ್ಸ್ ಗೌರ್ಮೆಂಟ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟು ಡಿಮೆರಿಟ್ಸ್ ಏನಂತಂದರೆ ಯು ಕ್ಯಾನ್ ಫಾಲೋ ದ ಯು ಕ್ಯಾನ್ ಟೇಕ್ ದ ಕೋಡ್ ವರ್ಡ್ ಲೋಕಲ್ ನಂಬರ್ 2D 2B. ಓಕೆ, ಲೋಕಲ್ ನಂಬರ್ 2DB ಅಂದರೆ ಇದ್ರದ್ದು ಏನು ಅಂತಂದರೆ ಕೋಡ್ ಇದು ಜಸ್ಟ್ ಟು ರಿಮೆಂಬರ್ ಅದನ್ನು ನೆನ್ಪಿಟ್ಕೋಬೋದು. ಡಿಸ್ಕರೇಜಸ್ ಲೋಕಲ್ ಯೂನಿಟ್ಸ್. ಇದು ಲೋಕಲ್ ಯೂನಿಟ್ಸ್. ಡಿಮೆರಿಟ್ಸ್ ಏನಂದರೆ ಲೋಕಲ್ ಯೂನಿಟ್ಸ್ಗೆ ಸಪ್ರೆಸ್ ಮಾಡಿಬಿಡುತ್ತೆ ಇದು. ಮತ್ತು ಪಬ್ಲಿಕ್ ಅಫೇರ್ಸು ಮತ್ತು ವೈಟಾಲಿಟಿ ಆಫ್ ಲೋಕಲ್ ಇಂಟ್ರೆಸ್ಟು ಇದನ್ನೆಲ್ಲ ಸಪ್ರೆಸ್ ಮಾಡಿಬಿಡುತ್ತೆ. ಬರೀ ಸೆಂಟ್ರಲ್ ಮಾತ್ರ ಡೆವಲಪ್ ಆಗೋದನ್ನು ನೋಡುತ್ತೆ. ಮತ್ತು ಡೆಸ್ಪೋಟಿಸಮ್ ಅಟ್ ದ ಸೆಂಟರ್ ಏನು ಅಂತಂದರೆ ಡೆಸ್ಪೋಟಿಕ್ ಮ್ಯಾನರಲ್ಲಿ ಬಿಹೇವ್ ಮಾಡುತ್ತೆ ಲೋಕಲ್ ಯೂನಿಟ್ಸ್ ಕ್ರಿಯೇಟ್ ಮಾಡಬೇಕಾದ್ರೆ. ಮತ್ತು ಇದು ಕ್ರಿಯೇಟ್ಸ್ ಟ್ರಾನ್ಸ್ಫರ್ಸ್. ಇದು ಯಾವುದೇ ಪವರ್ ಕೊಡಲ್ಲ ಲೋಕಲ್ ಯೂನಿಟ್ಸ್ಗೆ, ಅರ್ಥ ಆಯ್ತಾ. ಮತ್ತು ಅದು ಡೆಸ್ಪೋಟಿಸಮ್ ಅಟ್ ಸೆಂಟರ್. ಬರ್ಡನ್ ಇನ್ ದ ಸೆಂಟ್ರಲ್ ಗೌರ್ಮೆಂಟ್. ಎಲ್ಲ ತಾನೇ ನೋಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಯಾವುದು ಅಡ್ಮಿನಿಸ್ಟ್ರೇಟಿವ್, ಜುಡಿಷಿಯಲ್, ಫೈನಾನ್ಷಿಯಲ್ ಎಲ್ಲ ನೋಡ್ಕೊಳ್ಳೋದ್ರಿಂದ ಕಂಪ್ಲೀಟ್ ಬರ್ಡನ್ ಅದ್ರ ಮೇಲೆ ಹೋಗಿರುತ್ತೆ. ಮತ್ತು ಲೋಕಲ್ ಪ್ರಾಬ್ಲಮ್ಸ್ ಆರ್ ನೆಗ್ಲೆಕ್ಟೆಡ್. ಲೋಕಲ್ ಪ್ರಾಬ್ಲಮ್ಸ್ ನೆಗ್ಲೆಕ್ಟ್ ಮಾಡ್ತಾರೆ, ಯಾಕೆಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲದಕ್ಕೂ ಸೆಂಟ್ರಲ್ ಗೌರ್ಮೆಂಟ್ನ ಅಪ್ರೋಚ್ ಮಾಡಬೇಕು ಅನ್ನೋದಕ್ಕೋಸ್ಕರ ನೋ ಅಟಾನಮಿ ಟು ದ ಯೂನಿಟ್ಸ್. ಸೊ ಈ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ಸು ಲೋಕಲ್ ಅಟಾನಮಿನ ಡಿಪ್ರೈವ್ ಆಗಿರ್ತಾರೆ.
ಸೊ ಎಲ್ಲದಕ್ಕೂ ಡೈರೆಕ್ಟ್ ಸೆಂಟ್ರಲ್ಗೆ ಡಿಪೆಂಡ್ ಮಾಡುತ್ತೆ. ಬ್ಯೂರೋಕ್ರಾಟಿಕ್ ರಿಜಿಡಿಟಿ. ಸೊ ಇದು ಮೇನು. ಬ್ಯೂರೋಕ್ರಾಟಿಕ್ ರಿಜಿಡಿಟಿ ಅಂದರೆ ಇದು ಬ್ಯೂರೋಕ್ರೇಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರ ಮೇಲೆ ಅವರೇ ಇಂಪ್ಲಿಮೆಂಟ್ ಮಾಡಬೇಕು ಪಾಲಿಸಿನ. ಹಾಗಾಗಿ ಇಟ್ ಈಸ್ ಡಿಪೆಂಡೆಂಟ್ ಆನ್ ದ ಬ್ಯೂರೋಕ್ರಾಟ್ಸ್. ಆ್ಯಂಡ್ ಸಮ್ಟೈಮ್ಸ್ ಈ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ ಅವರು ನೆಗ್ಲೆಕ್ಟ್ ಮಾಡ್ಬೋದು. ದೀಸ್ ಆರ್ ಆಲ್ ದ ಫೀಚರ್ಸ್, ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಯೂನಿಟರಿ ಗೌರ್ಮೆಂಟ್.